ಹಾಯ್ ಹಲೋ ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲಾಸ್ಟ್‌ನಾಗ ಏನ್ ನೋಡಿದ್ವಪ್ಪ ಅಂದಾಗ ನೋಬೆಲ್ ಪ್ರಶಸ್ತಿ ಬಗ್ಗೆ ಕರೆಂಟ್ ಅಫೇರ್ಸ್ ನೋಡಿದ್ವಿ ಗೊತ್ತಿನದಲ್ವಾ? ಈಗ ಇಂದಿನ ತರಗತಿಯಲ್ಲಿ ನೋಬೆಲ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು? ಯಾರ ಹೆಸರಿನ ಕೊಡ್ತಾರೆ? ಎಷ್ಟು ಜನ ಕೊಡ್ತಾರೆ? ಭಾರತೀಯರೇ ಜನ ಪಡ್ಕೊಂಡ್ರು ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಇಂದಿನ ತರಗತಿಯಲ್ಲಿ ನೋಡೋಣ. ಆಮೇಲೆ ಇನ್ನೊಂದೇನಪ್ಪ ಅಂದಾಗ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿದಾರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಚಾಲು ಮಾಡಮಂತ ಅದಲ್ವಾ? ನೋಡಿ ಪ್ರಮುಖವಾಗಿ ಲಾಸ್ಟ್ ಏನಪ್ಪ ಅಂದಾಗ ನೋಬೆಲ್ ಪ್ರಶಸ್ತಿ ಅಂದ್ರೆ ಕರೆಂಟ್ ಅಫೇರ್ಸ್ ನೋಡಿದ್ವಿ ಅನ್ಕೋತೀನಿ. ಇವಾಗ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಯಾರ ಹೆಸರಿನ ಕೊಡ್ತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಅಲ್ಫ್ರೆಡ್ ಏನ್ ಗೊತ್ತೇನ್ರಿ? ಅಲ್ಫ್ರೆಡ್ ಏನ್ ಗೊತ್ತೇನ್ರಿ? ಅಲ್ಫ್ರೆಡ್ ಸರ್ ನೋಬೆಲ್ ಅಂತಕ್ಕಂಥವ್ರು ಏನ್ ಗೊತ್ತೇನ್ರಿ? ನೋಬೆಲ್ ಅಂತಕ್ಕಂಥ ಹೆಸರನ್ನ ಕೊಡ್ತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು. ಈ ಅಲ್ಫ್ರೆಡ್ ನೋಬೆಲ್ ಅಂತಕ್ಕಂಥ ಏನ್ ಮಾಡ್ತಾರೆ ಗೊತ್ತೇನ್ರಿ? ಡೈನಾಮೈಟ್ ಯಾಮೈಟ್ ಗೊತ್ತೇನ್ರಿ? ಪ್ರಮುಖವಾಗಿ ಡೈನಾಮೈಟ್ ಮತ್ತೇನಪ್ಪ ಅಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಡೈನಾಮೈಟ್ ಮತ್ತು ಜೆಲೆಟಿನ್ ಕಡ್ಡಿ. ಯಾವ ಕಡ್ಡಿ ಗೊತ್ತೇನ್ರಿ? ಜೆಲೆಟಿನ್ ಕಡ್ಡಿ ಅಂತ ನೋಡ್ರಿ. ಜೆಲೆಟಿನ್ ಕಡ್ಡಿ ಅಂತ ಜೆಲೆಟಿನ್ ಏನ್ ಗೊತ್ತೇನ್ರಿ? ಕಡ್ಡಿ ಅಂತ ಸ್ಫೋಟಕ ಅಂತಕ್ಕಂಥ ಕಂಡಿದ್ದಾರೆ ನೋಡ್ರಿ. ಡೈನಾಮೈಟ್ ಮತ್ತು ಜೆಲೆಟಿನ್ ಕಡ್ಡಿ ಅಂತ ಸ್ಫೋಟಕ ಕಂಡಿದ್ದಾರೆ. ಈ ಸ್ಫೋಟಕ ಕಾಣೋದಕ್ಕಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಅವ್ರೀಗ ಏನ್ ಮಾಡ್ತಾರಪ್ಪ ಅಂದಾಗ ಪ್ರಮುಖವಾಗಿ ಅದಲ್ವಾ ಈ ಸಾಧನೆ ಕಂಡು ಅದಲ್ವಾ ಎಕ್ಸೆಲ್ ನೋಡ್ರಿ. ಇಂತ ಡೈನಾಮೈಟ್ ಜೆಲೆಟಿನ್ ಕಡ್ಡಿ ಅಂತ ಸ್ಫೋಟಕ ಕಂಡು ಹಿಡಿದಿರ್ತಾರೆ. ಇವರು ಸ್ವೀಡನ್ ದೇಶದವರು. ಸರ್ ಮೂಲತಃ ಯಾವ ದೇಶದಿಂದ ಬಂದಾಗ ಇವ್ರದೇನ್ ಗೊತ್ತೇನ್ರಿ? ಸ್ವೀಡನ್ ದೇಶದವರು. ಇವಾಗ ನೋಡ್ರಿ ಈ ಜೆಲೆಟಿನ್ ಕಡ್ಡಿಗಳ ಸ್ಫೋಟಕನ ಬೇಜಾನ್ ದುಡ್ಡತಕ್ಕಂತ ಮಾಡಿರ್ತಾರ. ಹಿಂಗೇನ್ ಗೊತ್ತೇನ್ರಿ? ಇವ್ರ ಸೋದರ ಒಬ್ಬರು ಬಂದಾಗ ಮರಣ ಹೊಂದಿರ್ತಾರ. ಈ ಸೋದರ ನೋಡ್ರಿ ಅವ್ರ ಮರಣ ಹೊಂದಿರ್ತಾರ. ನೋಬೆಲ್ ಅಂತಕ್ಕಂಥವ್ರು ಆಕ್ಚುಲಿ ಪೇಪರ್ ಪ್ರಿಂಟ್ ಮಾಡೋವಾಗ ಕನ್ಫ್ಯೂಸ್ ಆಗಿರ್ತಾನ. ಏನಪ್ಪಾ ಮುಂದಾಗ ಇವಾಗ ಅಲ್ಫ್ರೆಡ್ ನೋಬೆಲ್ ಮರಣ ಹೊಂದಾನ ತಿಳ್ಕೊಂತ ಇರ್ತಾರ. ಆ ಪೇಪರ್ದಾಗ ಏನ್ ಮಾಡ್ತಾರ ಗೊತ್ತೇನ್ರಿ? ನ್ಯೂಸ್ ಪೇಪರ್ದವರು ಇವಾಗ ದೇಶಕ್ಕೆ ಮಾರಕದಂತ ಪ್ರಪಂಚಕ್ಕೆ ಏನಪ್ಪ ಮಾರಕದಂತ ಈಗ ಜೀವ ತೆಗಿಯೋ ಏನಪ್ಪ ಅಂದ್ರ ಮರಣ ಹೊಂದದ್ನು ಹೌದಲ್ವಾ? ಇನ್ನು ಒಂದ್ ಪ್ರಪಂಚ ಅಂತಕ್ಕಂಥದ್ದು ಶಾಂತಿ ಇರ್ತಂತ ಏನ್ ಮಾಡ್ತಾರ ಗೊತ್ತೇನ್? ಪೇಪರ್ನ ಹಾಕ್ತಾರ. ಅವಾಗ ಕನ್ಫ್ಯೂಸ್ ಆಗಿರ್ತಾವ್ರಿ. ಪೇಪರ್ನಾಗ ಇವನ್ ನೋಡ್ತೇನೆ ಅಲ್ಫ್ರೆಡ್ ನೋಬೆಲ್ನ ಜೀವಂತ ಹೋಗಿದಾರಲ್ವಾ? ಬೆಳಗ್ಗೆ ಪೇಪರ್ ಓದ್ತಾರ ಅವ್ರು. ಪೇಪರ್ದಾಗ ಇವ್ರದೇ ಹೋಗಿರ್ತಾರೆ. ಎಲ್ಲಿ ನೋಡ್ತೀರಿ ನೋಡಿ ದೇಶಕ್ಕೆ ಮಾರಕದಂತವಲ್ವಾ ಜೀವ ತೆಗಿಯೋ ವಿಜ್ಞಾನಿ ಮರಣ ಹೊಂದನು ಇನ್ನೊಂದು ಪ್ರಪಂಚ ಶಾಂತಿ ಇರ್ತಂತ ಹೇಳ್ತಾರ. ಅವಾಗ ಇವ್ರು ಪರೇಶಾನ್ ಆಗ್ತಾರೆ. ಅವಾಗ ಅಲ್ಫ್ರೆಡ್ ನೋಬೆಲ್ ಏನ್ ಮಾಡ್ತಾರ ಗೊತ್ತೇನ್ರಿ? ಈಗ ನಂದು ಏನಪ್ಪಾ ಅಂದಾಗ ಜನರಿಗೆ ನನ್ನ ಬಗ್ಗೆ ಅಂತ ತಿಳ್ಕೊಂಡಾರಲ್ಪ ಇವ್ರಿಗೆ ಏನ್ರ ಕೊಡ್ಬೇಕಂತ ಏನ್ ಮಾಡ್ತಾರ ಗೊತ್ತ? ತಮ್ಮ ಆಸ್ತಿ ಏನ್ ಗೊತ್ತೇನ್ರಿ? 92 ಭಾಗ ಏನ್ ಗೊತ್ತೇನ್ರಿ? ಸರ್ ದಾನವಾಗಿ ಕೊಡ್ಬೇಕಂತ ತೀರ್ಮಾನ ಮಾಡ್ತಾರ ಅದಲ್ವಾ? ತೀರ್ಮಾನ ಮಾಡ್ತಾರ್ರಿ. ತೀರ್ಮಾನ ಮಾಡ್ದಾಗ ಮುಂದೇನ್ ಗೊತ್ತೇನ್ರಿ? 1896 ಸರ್ 96 ಏನ್ ಮಾಡ್ತಾರ ಗೊತ್ತೇನ್ರಿ? 1896 ಡಿಸೆಂಬರ್ 10 ಏನ್ ಮಾಡ್ತಾರ ಗೊತ್ತೇನ್ರಿ? ಮರಣ ಹೊಂತಾರ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರ ಗೊತ್ತೇನ್ರಿ? ಇವ್ರು ಸಾಯಕ್ಕಿಂತ ಮುಂಚೆ ಒಂದು ಡೈರಿದಾಗ ಬರ್ದಿರ್ತಾರ. ಅಂದ್ರ ನನ್ನ ಆಸ್ತಿ ಏನ್ ಗೊತ್ತೇನ್ 92 ಭಾಗ ಜನರಿಗೆ ದಾನವಾಗಿ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿರ್ತಾರ. ಆ ತೀರ್ಮಾನ ಮಾಡಿದಕ್ಕೆ ಮುಂದೆ ಮಾಡ್ತಾರ ಗೊತ್ತೇನ್ರಿ? ಯಾವಾಗಂದ್ರ 1828 ನೋಬೆಲ್ ಸಮಿತಿ ಸ್ಥಾಪನೆ ಮಾಡ್ತಾರ್ರಿ. ಸ್ಥಾಪನೆ ಮಾಡ್ಬಿಟ್ಟು ನೆಕ್ಸ್ಟ್ ಏನಪ್ಪಾ ಬಂದಾಗ ಪ್ರಮುಖವಾಗಿ ಯಾವಾಗಪ್ಪ ಅಂದ ನೋಡ್ರಿ ಅದಲ್ವಾ? ಸರ್ 1900 ಯಾವಾಗ ಗೊತ್ತೇನ್ರಿ? 1900 ಅದಲ್ವಾ? ಪ್ರಮುಖವಾಗಿ 1900 ಏನ್ ಗೊತ್ತೇನ್? 1900 ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಸ್ಥಾಪನೆ ಮಾಡ್ತಾರ. ನೋಡ್ರಿ ಈಗ ಮುಂದೆ ನೋಬೆಲ್ ಪ್ರಶಸ್ತಿ ಸ್ಥಾಪನೆ ಮಾಡಿದವರು ಅದಲ್ವಾ? ನೋಡ್ರಿ ಇಂತ ನೋಬೆಲ್ ಪ್ರಶಸ್ತಿ ನೀಡುವ ದೇಶ ಅಂತ ಬಂದಾಗ ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು ಸ್ವೀಡನ್ ಅದಲ್ವಾ? ಸ್ವೀಡನ್ ಮತ್ತೇನಪ್ಪ ಬಂದಾಗ ಇನ್ನೊಂದ್ ದೇಶಕ್ಕೆ ಬರ್ತೈತಿ. ಯಾವ್ದಪ್ಪ ಬಂದಾಗ ಸ್ವೀಡನ್ ಮತ್ತೇನ್ ಗೊತ್ತೇನ್? ನಾರ್ವೆ ದೇಶ ಅಂತಕ್ಕಂಥ ಯಾವ ದೇಶ ಗೊತ್ತೇನ್? ನಾರ್ವೆ ದೇಶ ಅಂತಕ್ಕಂಥದ್ದು ಅದಲ್ವಾ? ಸ್ವೀಡನ್ ದೇಶ ರಾಜಧಾನಿ ಗೊತ್ತೇನ್ರಿ? ಅದಲ್ವಾ? ಸ್ಟಾಕ್ಹೋಮ್ ಅಂತಕ್ಕಂಥ ನಾರ್ವೆ ದೇಶದ ಓಸ್ಲೋ ಅಂತಕ್ಕಂಥಲ್ಲಿ. ನೆಕ್ಸ್ಟ್ ನೋಡ್ರಿ ಇಂತ ನೋಬೆಲ್ ಪ್ರಶಸ್ತಿ ಪ್ರೆಸಿಡೆಂಟ್ ಏನ್ ಗೊತ್ತೇನ್? ಎಷ್ಟು ಛತ್ರ ಕೊಡ್ತಾರೆ ಗೊತ್ತೇನ್? 6 ಛತ್ರ ಕೊಡ್ತಾರೆ ಅದಲ್ವಾ? ನೋಡ್ರಿ ನೋಬೆಲ್ ಪ್ರಶಸ್ತಿ ನೀಡುವ ಸಂಸ್ಥೆಗಳಂತ ಬಂದಾಗ ಪ್ರಮುಖವನ್ನಾಗ ಆರ್ಗನೈಸೇಷನ್ ಕರೀತಾರೆ ನೋಡೋದಲ್ಲ. ಸಂಸ್ಥೆಗಳು 4 ಬರ್ ಪ್ರಶಸ್ತಿ ನೀಡುವ ಕ್ಷೇತ್ರಗಳು ಎಷ್ಟು ಗೊತ್ತೇನ್ರಿ? 6 ಬರ್ ಎಷ್ಟು ಬರೀ 6 ಬರ್. ಹಾಗಿದ್ರ ಒಂದ್ ಗೊತ್ತಿರ್ಬೇಕು ಸಂಸ್ಥೆ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಒಂದ್ ಸಂಸ್ಥೆ ಯಾವ್ದ ಗೊತ್ತೇನ್ರಿ? ಪ್ರಮುಖ ರಾಯಲ್ ಸ್ವೀಡಿಶ್ ಏನ್ ಗೊತ್ತೇನ್ರಿ? ರಾಯಲ್ ಏನ್ ಗೊತ್ತೇನ್ರಿ? ಸ್ವೀಡಿಶ್ ಏನ್ ಗೊತ್ತೇನ್ರಿ? ಅಕಾಡೆಮಿ ಆಫ್ ಏನ್ ಗೊತ್ತೇನ್ರಿ? ಅಕಾಡೆಮಿ ಆಫ್ ಏನ್ ಗೊತ್ತೇನ್ರಿ? ಸೈನ್ಸ್ ಅಂತಕ್ಕಂಥದ್ದು. ಈ ರಾಯಲ್ ಸ್ವೀಡಿಶ್ ಅಕಾಡೆಮಿದವ್ರು ಯಾವ ಪ್ರಶಸ್ತಿ ಕೊಡ್ತಾರ ಗೊತ್ತೇನ್ರಿ? ಸರ್ ಒಂದ್ ಗೊತ್ತಿರ್ಬೇಕು ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ? ಭೌತಶಾಸ್ತ್ರ. ಯಾವ ಶಾಸ್ತ್ರ ಗೊತ್ತೇನ್ರಿ? ಭೌತಶಾಸ್ತ್ರ ಕೊಡ್ತಾರ ಅದಲ್ವಾ? ಸರ್ ನಂತರ ಬಂದಾಗ ರಸಾಯನಶಾಸ್ತ್ರ ಕೊಡ್ತಾರೆ. ಯಾವ ಶಾಸ್ತ್ರ ಗೊತ್ತೇನ್ರಿ? ರಸಾಯನಶಾಸ್ತ್ರ. ಸರ್ ಮೂರನೇದು ಗೊತ್ತಿರ್ಬೇಕು ಯಾವ್ದಪ್ಪ ಅಂದ್ರೆ ಅರ್ಥಶಾಸ್ತ್ರ. ಯಾವ ಶಾಸ್ತ್ರ ಗೊತ್ತೇನ್ರಿ? ಅರ್ಥಶಾಸ್ತ್ರ ಅಂತಕ್ಕಂಥಲ್ವ ಗೊತ್ತಿರ್ಲಿಕ್ಕೆ ಹೇಳ್ತಿರ್ತಾರ. ನೋಡ್ರಿ ರಾಯಲ್ ಸ್ವೀಡಿಶ್ ಅಕಾಡೆಮಿದವರು ನೀಡುವ ಪ್ರಶಸ್ತಿ ಯಾವಪ್ಪ ಅಂದ್ರೆ ಒಂದು ಭೌತಶಾಸ್ತ್ರ, 2 ರಸಾಯನಶಾಸ್ತ್ರ, 3 ಅರ್ಥಶಾಸ್ತ್ರ. ಸ್ನೇಹಿತರಿಗೆ ಗೊತ್ತಿರ್ಬೇಕು ಭೌತಶಾಸ್ತ್ರ ಅಂದಾಗ ಸರಿ ಭೂಮಂಡಲ ಅದ ಅಲ್ವಾ? ಭೂಮಂಡಲದ ಕುರಿತು ಅಧ್ಯಯನ ಮಾಡೋದೇ ಭೌತಶಾಸ್ತ್ರ.
ಸರ್ ರಸಾಯನಶಾಸ್ತ್ರ ಬಂದಾಗ ಒಂದು ವಸ್ತುವಿನ ರಚನೆ ಮತ್ತು ಗುಣಧರ್ಮದ ಕುರಿತು ಅಧ್ಯಯನ ಮಾಡೋದೇ ರಸಾಯನಶಾಸ್ತ್ರ. ಅಂದ್ರೆ ಇವಾಗ ಯಾವುದೇ ಒಂದು ವಸ್ತು ಇರ್ತೈತಲ್ವಾ, ಒಂದು ವಸ್ತುವಿನ ರಚನೆ ಮತ್ತು ಗುಣಧರ್ಮ ಕುರಿತು ಅಧ್ಯಯನ ರಸಾಯನಶಾಸ್ತ್ರ. ಅಥವಾ ನೋಡ್ರಿ 118 ಧಾತುಗಳ ಕುರಿತು ಅಧ್ಯಯನ ಮಾಡೋದೇ ರಸಾಯನಶಾಸ್ತ್ರ. ಸರ್ ಇವಾಗ ಅರ್ಥಶಾಸ್ತ್ರ ಬಂದಾಗ ಗೃಹ ನಿರ್ವಹಣೆ, ಯಾವ ನಿರ್ವಹಣೆ ಗೊತ್ತಿ ಗೃಹ ನಿರ್ವಹಣೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಏನ್ ಗೊತ್ತೇನು, ಎರಡನೇ ಸಂಸ್ಥೆ ಬರ್ತೈತಿ. ಎರಡನೇ ಸಂಸ್ಥೆ ಬಂದಾಗ ನೋಡ್ರಿ ಸರ್ ಕರೋಲಿ ನಾಸ್ಕಿ ಅಂತಕ್ಕಂಥ ಯಾವ್ದು ಗೊತ್ತೇನ್ರಿ, ಕರೋಲಿ ಅದಲ್ವಾ ಸರ್ ನಾಸ್ಕಿ ಅಂತಕ್ಕಂಥ ಕರೋಲಿ ಸಂಸ್ಥೆ. ಸರ್ ಈ ಸಂಸ್ಥೆ ಪ್ರಶಸ್ತಿ ಕೊಡ್ತಾರೆ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ಗೊತ್ತಿಲ್ಲ ಅದಲ್ವಾ, ಕೇಳ್ತಿರ್ತಾರೆ ಯಾವ ಪ್ರಶಸ್ತಿ ಬಂದಾಗ. ಇವಾಗ ವೈದ್ಯಕೀಯ ಅಂತ ಕರೀತಾರೆ ನೋಡೋದಲ್ವಾ, ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ ಸರ್. ವೈದ್ಯಕೀಯ ಅಥವಾ ಏನ್ ಗೊತ್ತೇನು ಮೆಡಿಸಿನ್. ನೋಡ್ರಿ ವೈದ್ಯಕೀಯ ಅಂದ್ರೂ ಒಂದೇ, ಮೆಡಿಸಿನ್ ಅಂದ್ರೂ ಒಂದೇ, ಶರೀರಶಾಸ್ತ್ರ ಅಂದ್ರೂ ಒಂದೇ ಅದಲ್ವಾ. ಈಗ ಕೊಡ್ತಾರ ಅದಲ್ವಾ. ಕ್ಷೇತ್ರಗಳು ಎಷ್ಟಂದ್ರೆ 4 ಅದು ಅದಲ್ವಾ, ಸಂಸ್ಥೆಗಳು 2 ಅದು. ಸರ್ ಮೂರನೇ ಸಂಸ್ಥೆ ಗೊತ್ತಿರ್ಬೇಕು ಯಾವ್ದಪ್ಪ ಬಂದಾಗ, ಸ್ವೀಡಿಶ್ ಅಕಾಡೆಮಿ ಅಂತಕ್ಕಂಥ. ಯಾವ ಅಕಾಡೆಮಿ ಗೊತ್ತೇನ್ರಿ, ಸ್ವೀಡಿಶ್ ಏನ್ ಗೊತ್ತೇನು, ಸ್ವೀಡಿಶ್ ಸರ್ ಅಕಾಡೆಮಿ ಅಂತಕ್ಕಂಥದ್ದು. ಈ ಸ್ವೀಡಿಶ್ ಅಕಾಡೆಮಿದವ್ರು ಯಾವ ಪ್ರಶಸ್ತಿ ಕೂಡ ಯಾವ ಕ್ಷೇತ್ರ ಕೊಡ್ತಾರೆ ಗೊತ್ತೇನು, ಪ್ರಮುಖವಾಗಿ ಗೊತ್ತಿರ್ಬೇಕು ಸಾಹಿತ್ಯ. ಯಾವ ಕ್ಷೇತ್ರ ಕೊಡ್ತಾರೆ ಗೊತ್ತೇನು, ಸಾಹಿತ್ಯ ಕ್ಷೇತ್ರ ಕೊಡ್ತಾರೆ ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನೆಕ್ಸ್ಟ್ 4ನೇ ಸಂಸ್ಥೆ ಯಾವಪ್ಪ ಬಂದಾಗ ನಾರ್ವೇಜಿಯಂ ಅದಲ್ವಾ. ನಾರ್ವೇಜಿಯಂ ಏನ್ ಗೊತ್ತ, ನಾರ್ವೇಜಿಯಂ ನೋಬೆಲ್ ಸಮಿತಿ ಅಂತಕ್ಕಂಥದ್ದು, ನಾರ್ವೇಜಿಯಂ ನೋಬೆಲ್ ಸಮಿತಿ. ಇವ್ರು ಯಾವ ಕ್ಷೇತ್ರ ಪ್ರಶಸ್ತಿ ಕೊಡ್ತಾರೆ ಗೊತ್ತೇನ್ರಿ, 6ನೇ ಬಂದಾಗ ಶಾಂತಿ ಕ್ಷೇತ್ರದ. ಸೆಂಟರ್ ಗೊತ್ತಿರ್ಲಿಕ್ಕೆ ಕೇಳ್ತಾರ. ಕ್ಷೇತ್ರ ಅಂತ ಬಂದಾಗ ಟೋಟಲ್ ಎಷ್ಟು ಕೊಡ್ತಾರೆ ಗೊತ್ತೇನ್ರಿ, 6 ಅದಲ್ವಾ. ನೋಡಿ 1 ಭೌತಶಾಸ್ತ್ರ, 2 ರಸಾಯನಶಾಸ್ತ್ರ, 3 ಅರ್ಥಶಾಸ್ತ್ರ, 4 ವೈದ್ಯಕೀಯ, 5 ಸಾಹಿತ್ಯ, 6 ಏನ್ ಗೊತ್ತಿ ಶಾಂತಿ ಅಂತಕ್ಕಂಥ ಸಂಸ್ಥೆಗಳು 4 ಅದಲ್ವಾ, ಗೊತ್ತಿರ್ಲಿ. ಆಮೇಲೆ ಪ್ರಮುಖವಾಗಿ ಗೊತ್ತಿರ್ಬೇಕು ಎಂತ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಪ್ರತಿ ವರ್ಷ. ಇವಾಗ ಆಲ್ಫ್ರೆಡ್ ನೊಬೆಲ್ ಅವರು ಡಿಸೆಂಬರ್ 10ಕ್ಕೆ ಮಾಡೋ ಅಂತಾರಲ್ವಾ, ಅದಕ್ಕೇನ್ ಗೊತ್ತೇನು, ಪ್ರಮುಖವಾಗಿ ಡಿಸೆಂಬರ್ 10ಕ್ಕೆ ಏನ್ ಮಾಡ್ತಾರೆ ಗೊತ್ತೇನು, ಪ್ರತಿ ವರ್ಷ. ಸರ್ ಯಾವ ಪ್ರಶಸ್ತಿ ಕೊಡ್ತಾರೆ ಗೊತ್ತೇನು, ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಕೊಡ್ತಾರೆ ನೋಡ್ರಿ. ಸರ್ ಹಾಗಿದ್ರೆ ಇಂತ ನೋಬೆಲ್ ಪ್ರಶಸ್ತಿಯ ಏನ್ ಗೊತ್ತೇನ್ರಿ ಸರ್, ರೊಕ್ಕ ಮತ್ತಂದ್ ಬಂದಾಗ ಗೊತ್ತಿರ್ಬೇಕು. ಎಷ್ಟು ಗೊತ್ತೇನ್ರಿ, 11 ಏನ್ ಗೊತ್ತೇನ್ರಿ, 11 ಮಿಲಿಯನ್ ಗೊತ್ತೇನ್ರಿ, ಸ್ವೀಡನ್ ಕ್ರೋನ್ ಅಂತಕ್ಕಂಥ ಕೊಡ್ತಾರೆ. ಯಾವ ಕ್ರೋನ್ ಕೊಡ್ತಾರೆ, ಸ್ವೀಡನ್ ಕ್ರೋನ್. 11 ಮಿಲಿಯನ್ ಸ್ವೀಡನ್ ಕ್ರೋನ್. ಇದು ಭಾರತೀಯ ರೂಪಾಯಿದಾಗ ಮಿನಿಮಮ್ 8.3 ಕೋಟಿ ಅದಲ್ವಾ, 2 ಕೋಟಿ ಆಗ್ಬೋದಲ್ವಾ, ಗೊತ್ತಿರ್ಲಿ. ಆಮೇಲೆ ಈಗ ಆಲ್ಫ್ರೆಡ್ ನೊಬೆಲ್ ಅದಾರಲ್ವಾ, ಈ ಆಲ್ಫ್ರೆಡ್ ನೊಬೆಲ್ ಅವ್ರದನ್ ಗೊತ್ತೇನೆ, ಹಸಿರು ಏನ್ ಗೊತ್ತೇನೆ, ಹಸಿರು ಚಿನ್ನದ ಲೇಪಿತ ಏನ್ ಗೊತ್ತೇನೆ, ಚಿನ್ನದ ಲೇಪಿತ ಸರ್ ಪದಕ ಅಂತಕ್ಕಂಥ ಕೊಡ್ತಾರೆ ನೋಡಿ, ಗೊತ್ತಿರ್ಲಿಕ್ಕೆ ಹೇಳ್ತಾರೆ. ಎಸ್ ಅದಲ್ವಾ. ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಇನ್ನೊಂದೇನಪ್ಪ ಬಂದಾಗ ಏನ್ ಗೊತ್ತೇನ್ರಿ, ಇವಾಗ ನೋಬೆಲ್ ಪ್ರಶಸ್ತಿ ಅದಲ್ವಾ. ಇವಾಗ ನೋಡ್ರ ಈ ಕ್ಷೇತ್ರದ ಮೀನ್ಸ್ ಏನ್ ಗೊತ್ತೇನ್ರಿ, ಭೌತಶಾಸ್ತ್ರ ಅದಲ್ವಾ, ಸರ್ ಅರ್ಥಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು ಅದಲ್ವಾ, ವೈದ್ಯಕೀಯ ಆಗಿರ್ಬೋದು. ಇವೆಲ್ಲ ಕೊಡ್ತಾರೆ ಗೊತ್ತೇನೆ, ಸ್ವೀಡನ್ ದೇಶದ ಗೊತ್ತು, ಸ್ವೀಡನ್ ದೇಶದ ಗೊತ್ತು, ಸ್ವೀಡನ್ ದೇಶದ ಸ್ಟಾಕ್ ಹೋಮ್ ಅಂತಕ್ಕಂತ ಕೊಡ್ತಾರೆ. ಆ ಹೋಮ್ ಗೊತ್ತೇನ್ರಿ, ಸ್ಟಾಕ್ ಹೋಮ್ ಅಂತಲ್ಲಿ. ಹಾಗಿದ್ದಾರೆ ಸರ್ ಇದು ಇನ್ನೊಂದು ಗೊತ್ತಿರ್ಬೇಕು ಮಾಸ್ತರ, ಇದು ಶಾಂತಿ ಕ್ಷೇತ್ರದಲ್ಲಿ ಕೊಡ್ತಾ ಗೊತ್ತೇನ್ರಿ, ಪ್ರಮುಖ ಗೊತ್ತಿರ್ಬೇಕು. ಸರ್ ನಾರ್ವೆ ದೇಶದ ಅಲ್ವಾ, ಈ ನಾರ್ವೆ ದೇಶದ ಗೊತ್ತೇನ್ರಿ, ಓಸ್ಲೋ ಅಂತಕ್ಕಂತ ಕೊಡ್ತಾರೆ, ಓಸ್ಲೋ ಅಂತಕ್ಕಂತ ಗೊತ್ತೇನೆ. ನೆಕ್ಸ್ಟ್ ಬಂದಾಗ ಎಕ್ಸಲೆಂಟ್ ಗೊತ್ತೇನು, ಮುಂಚೆನ್ ಗೊತ್ತೇನ್ರಿ 5 ಕ್ಷೇತ್ರಕ್ಕೆ ಮಸ್ತ್ ಪ್ರಶಸ್ತಿ ಕೊಡ್ತಿದ್ರು. ಸರ್ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಅರ್ಥಶಾಸ್ತ್ರ ಕೊಡ್ತಿರ್ಲಿಲ್ಲ ಅಲ್ವಾ. ಮುಂಚೆನ್ ಗೊತ್ತೇನ್ರಿ, ಅರ್ಥಶಾಸ್ತ್ರಕ್ಕೆ ಏನ್ ಗೊತ್ತೇನ್ರಿ, ಕೊಡ್ತಿರ್ಲಿಲ್ಲ. ಈ ಅರ್ಥಶಾಸ್ತ್ರ ವಿಭಾಗದಕ್ಕ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಮಾಡ್ತಾರೆ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾವಾಗ ಹೆಸರು ಬಂದಾಗ 19 ಗೊತ್ತೇನ್ರಿ, 1968. ನೋಡ್ರಿ ಇವಾಗ ಅರ್ಥಶಾಸ್ತ್ರ ಕುರಿತು ನೋಬೆಲ್ ಪ್ರಶಸ್ತಿ ಸ್ಥಾಪನೆ ಮಾಡಿದ ವರ್ಷ 1968. ಈ ಅರ್ಥಶಾಸ್ತ್ರದಾಗ ಮೊಟ್ಟ ಮೊದಲ ಬಾರಿಗೆ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಯಾವಾಗ ಕೊಡ್ತಾರೆ ಗೊತ್ತೇನ್, 1969 ಕೊಡ್ತಾರೆ. ಈ 1969 ಯಾರಿಗೆ ಕೊಡ್ತಾರೆ ಗೊತ್ತೇನ್ರಿ ಸದಲ್ವಾ, ಯಾರಿಗ್ ಕೊಡ್ತಾರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಯಾರಿಗ್ ಕೊಡ್ತಾರ ಸರ್ ಬಂದಾಗ ನೋಡ್ರಿ ಪ್ರಮುಖವಾಗಿ ಇವಾಗ ಮೊಟ್ಟ ಮೊದಲ ಬಾರಿಗೆ ಎಕನಾಮಿಕ್ಸ್ ಅದಲ್ವಾ, ಅರ್ಥಶಾಸ್ತ್ರ ಯಾರು ಕೊಡ್ತಾರೆ ಗೊತ್ತೇನೆ, ಜಾನ್ ಟಿನ್ ಅದಲ್ವಾ. ಜಾನ್ ಟಿನ್ ಏನ್ ಗೊತ್ತೇನೆ, ಜಾನ್ ಟಿನ್ ಏನ್ ಗೊತ್ತೇನೆ, ಬರ್ಜಿನ್ ಮತ್ತೆ ಯಾರಿಗೆ ಕೊಡ್ತಾರಪ್ಪ ಅಂದ್ರ ಸರ್ ರಾಗ್ನರ್ ಪ್ರಿಶ್. ಯಾವ ಪ್ರಿಶ್ ಗೊತ್ತೇನ್ರಿ, ರಾಗ್ನರ್ ಏನ್ ಗೊತ್ತೇನ್ರಿ, ಪ್ರಿಶ್ ಅಂತಕ್ಕಂಥವ್ರಿಗೆ ಮಾಡ್ತಾರೆ. ರಾಗ್ನರ್ ಪ್ರಿಶ್ ಅಂತಕ್ಕಂಥವ್ರಿಗೆ ಮಾಡ್ತಾರೆ ಗೊತ್ತೇನೆ, ನೋಬೆಲ್ ಪ್ರಶಸ್ತಿ ಕೊಡ್ತಾರೆ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಕೇಳ್ತಿರ್ತಾರದಲ್ವಾ. ನೆಕ್ಸ್ಟ್ ನೋಡ್ರಿ ಇಂತ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಸರ್ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷ ಕೊಡ್ತಾರೆ ಗೊತ್ತೇನೆ, 1901 ಡಿಸೆಂಬರ್ 10 ಕೊಡ್ತಾರೆ ನೋಡಿ, ಗೊತ್ತಿರ್ಲಿ. ಸರ್ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಮೊಟ್ಟ ಮೊದಲ ಬಾರಿ ಕೊಟ್ಟಿದ್ದು ಡಿಸೆಂಬರ್ 10 ಗೊತ್ತೇನೆ, 1901 ಅದಲ್ವಾ. ಸರ್ ಇವಾಗ ಸುಮಾರು ಜನ ಕೊಡ್ತಾ ಪ್ರಮುಖವಾಗಿ ಒಂದು ಫ್ರೆಡ್ರಿಕ್ ಪೆಸ್ಸಿ ಆಗಿರ್ಬೋದು. ಯಾರು ಗೊತ್ತೇನೆ, ಫ್ರೆಡ್ರಿಕ್ ಪೆಸ್ಸಿ ಆಗಿರ್ಬೋದು ಅದಲ್ವಾ. ಸೊ ನಂತರ ಬಂದಾಗ ವಿಲಿಯಂ ರಾಂಜನ್ ಆಗಿರ್ಬೋದು. ಯಾರು ಗೊತ್ತೇನೆ, ವಿಲಿಯಂ ಸರ್ ರಾಂಜನ್ ಆಗಿರ್ಬೋದು. ನಂತರ ಬಂದಾಗ ಎಮಿಲ್ ವಾನ್ ಏನ್ ಗೊತ್ತೇನೆ, ಎಮಿಲ್ ವಾನ್ ಬೆಹರಿಂಗ್ ಅವ್ರ ಆಗಿರ್ಬೋದು ಅದಲ್ವಾ. ಇವ್ರಿಗೆ ಏನ್ ಮಾಡ್ತಾರೆ ಗೊತ್ತೇನೆ, ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರಶಸ್ತಿ ಕೊಡ್ತಾರೆ ಗೊತ್ತೇನೆ, ಪ್ರಮುಖವಾಗಿ ಸರಿ ನೋಬೆಲ್ ಪ್ರಶಸ್ತಿ ಅಂತಕ್ಕಂತ ಕೊಡ್ತಾರೆ ಅದಲ್ವಾ. ನೆಕ್ಸ್ಟ್ ನೋಡ್ರಿ ಇಂತ ನೋಬೆಲ್ ಪ್ರಶಸ್ತಿ ಅಲ್ವಾ, ಈ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ
ಅತ್ಯಂತ ಏನ್ ಗೊತ್ತಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಅತ್ಯಂತ ಏನ್ ಗೊತ್ತೇನ ಅತ್ಯಂತ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ, ಸಣ್ಣವರನ್ನ ಕರೀತಾರ ನೋಡೋದಲ್ವಾ. ಸರ್ ಯಾರಾಗಿರ್ಬೋದ್ರಿ ಸರ್? ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಅತ್ಯಂತ ಅತ್ಯಂತ ನೋಡ್ರಿ ಚಿಕ್ಕ ವಯಸ್ಸಿನ ವ್ಯಕ್ತಿ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳಿದಿರ್ತಾರೆ ನಿಮ್ಗೆ. ಆಲ್ಮೋಸ್ಟ್ ಗೊತ್ತು ಅನ್ಕೋತೀನಿ, ಆಫ್ಲೈನ್ ಕ್ಲಾಸ್ ನೊಳಗೆ ಹೇಳಿರ್ತೀನದಲ್ವಾ. ಸರ್ ಯಾರಪ್ಪ ಬಂದಾಗ ನೋಡ್ರಿ ಮಲಾಲ್ ಏನ್ ಗೊತ್ತೇನ್? ಮಲಾಲ ಹಾ ಪ್ರಮುಖವಾಗಿ ಮಲಾಲ್ ಏನ್ ಗೊತ್ತೇನ್? ಮಲಾಲ ಯೂಸುಫ್ ಜಾನ್ ಅಂತಕ್ಕಂತಾರದಲ್ವಾ. ನೋಡ್ರಿ ಮೊದಲ ಯಾರು ಪಡ್ಕೋತಾರ ಗೊತ್ತೇನ್ರಿ? ಮಲಾಲ ಅದಲ್ವಾ. ಮಲಾಲ ಏನ್ ಗೊತ್ತೇನ್ರಿ? ಯೂಸುಫ್ ಏನ್ ಗೊತ್ತೇನ್ರಿ? ಯೂಸುಫ್ ಅದಲ್ವಾ. ಯೂಸುಫ್ ಏನ್ ಗೊತ್ತೇನ್ರಿ? ಯೂಸುಫ್ ಅದಲ್ವಾ. ಸರ್ ಜಾ ಅಂತಕ್ಕಂತಾರ ನೋಡ್ರಿ, ಮಲಾಲ್ ಯೂಸುಫ್ ಜಾ ಅಂತಕ್ಕಂತಾರದಲ್ವಾ. ಸರಿ ಯಾವ ವರ್ಷ ಪಡ್ಕೋತಾರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಯಾವಾಗ ಗೊತ್ತೇನೆ? 2014 ಪಡ್ಕೋತಾರ ನೋಡ್ರಿ, ಶಾಂತಿ ಕ್ಷೇತ್ರದಾಗ. ಯಾವ ಕ್ಷೇತ್ರ? ಶಾಂತಿ ಕ್ಷೇತ್ರದ ಪಡ್ಕೋತಾರ ಅದಲ್ವಾ. ಹಾಗಿದ್ರೆ ಮಾಸ್ತರ ಇವ್ರು ಯಾವ ದೇಶ ಬಂದಾಗ ಪ್ರಮುಖ? ನಮ್ ಪಕ್ಕದ ಏನ್ ಗೊತ್ತೇನ್ರಿ? ಪಾಕಿಸ್ತಾನದವರ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಇವ್ರೇನ್ ನೋಡ್ರಿ ಹೋರಾಟ ಅಂತಕ್ಕಂತ ಮಾಡ್ತಾರ ಪಾಕಿಸ್ತಾನ ಶಿಕ್ಷಣ ಸಲುವಾಗಿ, ಮಕ್ಕಳ ಶಿಕ್ಷಣ ಸಲುವಾಗಿ. ಅದಕ್ಕಾಗಿ ಏನ್ ಮಾಡ್ತಾರ ಗೊತ್ತೇನ್ರಿ? ನೋಬೆಲ್ ಸಮಿತಿ ಅಂತಕ್ಕಂತ ಕೊಡ್ತಾರ. ಇವ್ರು ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡು ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ. ಹಾಗಿದ್ರೆ ಸರ್ ಚಿಕ್ಕ ವಯಸ್ಸು ಅಂತೀರಲ್ವಾ, ಎಷ್ಟು ವಯಸ್ಸಿನ ಪಡ್ಕೋತಾರ ಗೊತ್ತೇನ್ರಿ? 17ನೇ ವಯಸ್ಸಿನ ಪಡ್ಕೋತಾರ ನೋಡ್ರಿ ಅದಲ್ವಾ. 17 ವಯಸ್ಸಿನ ಪಡ್ಕೋತಾರ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಸರಿ ಇವರು ಜೂನಿಯರ್ ಆದ್ರು. ಸೀನಿಯರ್ ಅಂತ ಬಂದಾಗ ಯಾರ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಲಿಯೋನಾರ್ಡ್ ಏನ್ ಗೊತ್ತೇನ್? ಲಿಯೋನಾರ್ಡ್ ಅದಲ್ವಾ. ಲಿಯೋನಾರ್ಡ್ ಏನ್ ಗೊತ್ತಿಲ್ಲ? ಲಿಯೋನಾರ್ಡ್ ಹರ್ವೀಸ್ ಅಂತಕ್ಕಂತಾರ. ಯಾರು ಗೊತ್ತಿಲ್ಲ? ಲಿಯೋನಾರ್ಡ್ ಏನ್ ಗೊತ್ತೇನ್ರಿ? ಹರ್ವೀಸ್ ಅಂತಕ್ಕಂಥ ಲಿಯೋನಾರ್ಡ್ ಏನ್ ಗೊತ್ತೇನ್ರಿ? ಹರ್ವೀಸ್ ಅಂತಕ್ಕಂಥವ್ರು ಗೊತ್ತಿರ್ಬೇಕು, ಕೇಳ್ತಿರ್ತಾರ ಅದಲ್ವಾ. ಸರಿ ಇವ್ರು ಗೊತ್ತಿರ್ಬೇಕು ಪ್ರಮುಖವಾಗಿ. ನಮ್ಮ ಮಿತ್ರ ದೇಶ ಅಂತ ಗೊತ್ತೇನ್ರಿ? ರಷ್ಯಾ ದೇಶದವ್ರು ನೋಡೋದಲ್ವ, ಗೊತ್ತಿರ್ಲಿ ಅದಲ್ವಾ. ಸರಿ ಇವ್ರು ಎಷ್ಟನೇ ವಯಸ್ಸಿನ ಪಡ್ಕೋತಾರ್ರಿ? 90ನೇ ವಯಸ್ಸಿನ ಪಡ್ಕೋತಾರ. ಯಾವ ವರ್ಷ ಅಂತ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ? 2000 ಏನ್ ಗೊತ್ತೇನ್ರಿ? 2007 ಪಡ್ಕೋತಾರ ನೋಡ್, ಗೊತ್ತಿರ್ಲಿ. ಎಸ್ ಅದಲ್ವಾ. 2007 ಪಡ್ಕೋತಾರ್ರಿ ಅದಲ್ವಾ. ರಷ್ಯನ್ ಬಂದಾಗ ರಷ್ಯಾ ರಾಜಧಾನಿ ಗೊತ್ತೇನ್? ಮಾಸ್ಕೋ ಅಂತಕ್ಕಂಥದ್ದು ಅದಲ್ವಾ. ಮಾಸ್ಕೋ ಅಂತಕ್ಕಂಥ ಕರೆನ್ಸಿ ಗೊತ್ತಿರ್ಬೇಕು, ರಷ್ಯಾದ ರುಬೆಲ್ ಅಂತಕ್ಕಂಥದ್ದು. ಎಸ್ ಅದಲ್ವಾ. ನಿಂತರ ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ನೋಡೋದಲ್ವಾ. ಇಂತ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ನಮ್ಮ ಪ್ರೀತಿ ಹೆಮ್ಮೆಯ ಭಾರತೀಯರು, ಯಾವತೀಯರು? ಭಾರತೀಯರು ಅಂತಕ್ಕಂಥ ನೋಡೋದಲ್ವಾ. ಈ ಭಾರತೀಯರು ಎಷ್ಟ್ ಜನ ಪಡ್ಕೋತಾರ ಗೊತ್ತೇನ್ರಿ? ಪ್ರಮುಖವಾಗಿ ನೋಡ್ ಭಾರತೀಯ ಮೂಲದವ್ರು ಅದಾರಿ ಅದಲ್ವಾ. ಅದರ ಪ್ರಮುಖವಾಗಿ ಬಂದಾಗ 9 ಜನ ಪಡ್ಕೋತಾರೆ. ಜನ ಗೊತ್ತೇನು? 9 ಜನ. ಹಾಗಾದ್ರೆ ಮಾಸ್ತರ ಈ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತೀಯರು 9 ಜನ ಅಂತಿರೋದಲ್ವಾ. ಆ 9 ಜನ ಯಾರು ಅದೆಲ್ಲ ನೋಡಂ ಬರೋದಲ್ವಾ. ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಪ್ರಮುಖವಾಗಿ ನಮ್ಮ ಪ್ರೀತಿ ಏನ್ ಗೊತ್ತ ಹೆಮ್ಮೆಯ ಭಾರತೀಯರ ಬಂದಾಗ ಎಷ್ಟ್ ಜನ ಪಡ್ಕೋತಾರ ಗೊತ್ತೇನ್ರಿ? 9 ಜನ. ಎಷ್ಟ್ ಜನ? 9 ಜನ ಅದಲ್ವಾ. ಭಾರತೀಯರು 9 ಜನ ಪಡ್ಕೋತಾರ. ಪ್ರಮುಖವಾಗಿ 9 ಜನ ಪಡ್ಕೋತಾರದಲ್ವಾ. ಅದ್ರಾಗ ಒಂದು ಗೊತ್ತಿರ್ಬೇಕು. ನೋಡ್ರಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ಭಾರತೀಯ ಮತ್ತೆ ಏಷ್ಯಾ ಖಂಡದಲ್ಲಿ ಸಾಹಿತ್ಯ ಕ್ಷೇತ್ರ ನೋಬೆಲ್ ಪ್ರಶಸ್ತಿ ಮೊಟ್ಟ ಮೊದಲ ಯಾರು ಪಡ್ಕೋತಾರ ಗೊತ್ತೇನ್ರಿ? ರವೀಂದ್ರನಾಥ್ ಏನ್ ಗೊತ್ತೇನ್? ರವೀಂದ್ರನಾಥ್ ಏನ್ ಗೊತ್ತೇನ್? ರವೀಂದ್ರನಾಥ್ ಸರ್ ನೋಡ್ರಿ. ಟ್ಯಾಗೋರ್ ಅಂತಕ್ಕ ರವೀಂದ್ರನಾಥ್ ಗೊತ್ತೇನ್? ಟ್ಯಾಗೋರ್ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳಿರ್ತಾರೆ. ಟ್ಯಾಗೋರ್ ಅಂತಕ್ಕಂಥವ್ರು ಯಾವ ವರ್ಷ ಗೊತ್ತೇನ್? 1913 ಪಡ್ಕೋತಾರ ನೋಡ್ರಿ. ಸರಿ ಏಷ್ಯಾ ಖಂಡದಲ್ಲಿ ಏನ್ ಗೊತ್ತೇನ್ರಿ? ಸಾಹಿತ್ಯ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಸರ್ ಮೊಟ್ಟ ಮೊದಲ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್ ಅದಲ್ವಾ. ಕ್ಷೇತ್ರ ನೋಡ್ರಿ ಸಾಹಿತ್ಯ ಕ್ಷೇತ್ರ. ಗೊತ್ತಿರ್ಬೇಕು, ಒಂದು ಕೃತಿ ಬರೀತಾರ ನೋಡ್ರಿ. ಯಾವ್ದು ಗೊತ್ತೇನ್ರಿ? ಗೀತಾಂಜಲಿ ಶ್ರೀ ಅಂತಕ್ಕಂಥದ್ದು ಅದಲ್ವಾ. ಈ ಕೃತಿ ಪಡ್ಕೋತಾರ ನೋಡ್ರಿ. ಇವ್ರೇನ್ ಗೊತ್ತೇನ್ರಿ? ಮೊದಲ ಏನ್ ಗೊತ್ತೇನ್? ಮೊದಲ ಏನ್ ಗೊತ್ತೇನ್ರಿ? ಭಾರತೀಯ ಅದಲ್ವಾ. ಸರ್ ಮೊದಲ ಭಾರತೀಯ ಬಂದಾಗ ರವೀಂದ್ರನಾಥ್ ಟ್ಯಾಗೋರ್ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಸರ್ ನೆಕ್ಸ್ಟ್ ಬಂದಾಗ ಇಂಥ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ 2ನೇ ಭಾರತೀಯ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಯಾರ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಸರ್ ಸಿ ವಿ ರಾಮನ್ ಅಂತಕ್ಕಂಥವ್ರು. ಯಾವ ಸಿ ವಿ ರಾಮನ್ ಗೊತ್ತೇನ್ರಿ? ಸರ್ ಅದಲ್ವಾ. ಸರ್ ಸಿ ವಿ ರಾಮನ್. ಯಾರಮ್ಮನ್ ಗೊತ್ತೇನ್ರಿ? ಸಿ ವಿ ರಾಮನ್ ಅಂತಕ್ಕಂಥವ್ರು ಗೊತ್ತಿಲ್ಲ. ಸರ್ ಸಿ ವಿ ರಾಮನ್. ಹಾಗಾದ್ರೆ ಸರ್ ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ? 1930 ಪಡ್ಕೋತಾರ ನೋಡ್ರಿ. ಯಾವಾಗ ಗೊತ್ತೇನ್? 1900 ಸರ್ 30 ಪಡ್ಕೋತಾರ್ರಿ. ಕ್ಷೇತ್ರದ ಬಂದಾಗ ನಮ್ಮ ಪ್ರೀತಿ ಹೆಮ್ಮೆಯ ಭೌತಶಾಸ್ತ್ರ. ಯಾವ ಶಾಸ್ತ್ರ? ಭೌತಶಾಸ್ತ್ರ ಅಂತಕ್ಕಂಥ ಗೊತ್ತಿರ್ಲಿ. ಎಸ್ ಅದಲ್ವಾ. ಇದರ ಗೊತ್ತಿರ್ಬೇಕು. ಇವ್ರು ಕೂಡ ಗೊತ್ತೀನಿ ಏಷ್ಯಾ ಖಂಡದಾಗೆ ನಮ್ ಭೌತಶಾಸ್ತ್ರದಲ್ವಾ. ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಮತ್ತೆ ಮೊದಲ ಭೌತಶಾಸ್ತ್ರ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡ ಭಾರತೀಯ ಬಂದಾಗ ಸರ್ ಸಿ ವಿ ರಾಮನ್ ಹೇಳ್ತಾರೆ. ಈಗ ಸಿ ವಿ ಅಂದ್ರೆ ಗೊತ್ತ ಅನ್ಕೋತೀನಿ. ಚಂದ್ರಶೇಖರ್ ವೆಂಕಟರಮಣ ಅಂತಕ್ಕಂಥವ್ರು. ಇವ್ರು ಏನ್ ಮಾಡ್ತಾರ ಗೊತ್ತೇನಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಸರ್ ಬೆಳಕಿನ ಏನ್ ಗೊತ್ತೀನಿ? ಬೆಳಕಿನ ಚದುರುವಿಕೆ ಅಂತಕ್ಕಂಥ ನೋಡ್ರಿ. ಯಾವ ಚದುರುವಿಕೆ ಗೊತ್ತೇನ್ರಿ? ಬೆಳಕಿನ ಸರ್ ಚದುರುವಿಕೆ ಕುರಿತು ಗೊತ್ತಿ. ಚದುರುವಿಕೆ ಕುರಿತು ಬೆಳಕಿನ ಏನ್ ಗೊತ್ತೀನಿ? ಚದುರುವಿಕೆ ಕುರಿತು ಏನ್ ಗೊತ್ತೇನ್ರಿ? ಅಧ್ಯಯನ ಮಾಡ್ತಾರ. ಅದ್ರ ಕುರಿತು ರಾಮನ್ ಪರಿಣಾಮ. ಯಾವ ಪರಿಣಾಮ ಗೊತ್ತೇನ್ರಿ? ರಾಮನ್ ಏನ್ ಗೊತ್ತೇನ್? ರಾಮನ್ನ ಪರಿಣಾಮ ಅಥವಾ ರಾಮನ್ ಏನ್ ಗೊತ್ತೇನ್ರಿ? ಎಫೆಕ್ಟ್ ಅಂತ ಕರೀತಾರ ನೋಡ್ರಿ. ಅಂದ್ರ ನಿಮ್ಗೆ ಗೊತ್ತೇನ್ರಿ? ಬೆಳಕ್ ಅಂದ್ರ ಅದಲ್ವಾ. ಈಗ ನಾವು ಓದಿರ್ತೀವಿ ಸೈನ್ಸ್ದಾಗ. ಬೆಳಕನ್ ಬಂದಾಗ ಸರ್ ಯಾವುದೇ ಒಂದು ವಸ್ತುವನ್ನು ಗೋಚರಿಸುವಂತೆ ಮಾಡೋದಕ್ಕೆ ಬೆಳಕಂತ ಕರೀತಾರ್ರಿ. ಅದ್ರಲ್ಲಿ ಗೋಚರ ಅಂದ್ರೆ ನೋಡುವಂತೆ ಮಾಡೋದ್ರಿ. ಈ ಬೆಳಕದಲ್ವಾ. ಬೆಳಕಿನ ಪಿತಾಮಹ ಬಂದಾಗ ಸರ್ ಐಸಾಕ್ ನ್ಯೂಟನ್ ಅವ್ರು.
ಮತ್ತ ಈ ಬೆಳಕಿನ ಸ್ವರೂಪದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದ ವಿಜ್ಞಾನಿ ಸರ್ ಹೆಸರು ನೋಡ್ರಿ ಸ್ನೇಹಿತರೆ 1666 ಅಧ್ಯಯನ ಮಾಡ್ತಾರ ನೋಡ್ರಿ. ಈಗ ನೋಡ್ರಿ ಇಂತ ಬೆಳಕಿನ ಚದುರುವಿಕೆದಾಗ ಏನ್ ಮಾಡ್ತಾರಪ್ಪ ಮುಂದಾಗ ಸರ್ ಸಿ ವಿ ರಾಮನ್ ಅವರು ಯಾವಾಗ ಗೊತ್ತೇನ್ರಿ 1928ಕ್ಕ ಸರ್ ರಾಮನ್ ಪರಿಣಾಮ ಅಂತಕ್ಕಂತ ನೆನಪಿಸ್ತಾರ. ಅಂದ್ರ ಈ ಬೆಳಕಿನ ಚದುರುವಿಕೆ ಗೊತ್ತೇನ್ರಿ ಬೆಳಕ್ ಅಂತ ಬಂದಾಗ ಎಷ್ಟ್ ಬಣ್ಣ ಹರಿತದೆ ಗೊತ್ತೇನ್ 7 ಬಣ್ಣ. ಇವಾಗ ಸರ್ 7 ಬಣ್ಣಗಳಲ್ಲಿ ಒಂದೇ ಬಣ್ಣ ಎಲ್ಲಾ ಕಡೆ ಹರಡ್ತೈತೆ ಅಲ್ವಾ ಅದೇನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರೋ ಬೆಳಕಿನ ಚದುರುವಿಕೆ ಅಂತ ಕರೀತಾರೆ ಸ್ನೇಹಿತರೆ. ಇಂತ ನೋಡ್ರಿ ಚದುರಿದ ಬೆಳಕು ಇರ್ತದಲ್ವಾ ಚದುರಿದ ಬೆಳಕಿನ ಗೊತ್ತೇನ್ರಿ ಆವೃತ್ತಿ ಅಂತಕ್ಕಂಥದ್ದು ಹೆಚ್ಚು ಇರ್ತೈತಿ ಮತ್ತೆ ಕಡಿಮೆ ಇರ್ತದೆ ನಿರೂಪಿಸ್ತಾರ. ಅದಕ್ಕೆ ಏನ್ ಗೊತ್ತೇನ್ರಿ ಈ ಅದಲ್ವಾ ಏನಪ್ಪ ಬಂದಾಗ ಪರಿಣಾಮ ಕಂಡ್ಬಿಟ್ಟು ಮಾಡ್ತಾರೆ ಗೊತ್ತೇನು 1928ಕ್ಕ ಯಾವ ಪ್ರಶಸ್ತಿ ಕೊಡ್ತಾರೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ. ನೋಡ್ರಿ ಇವ್ರು ರಾಮನ್ ಪರಿಣಾಮ ಯಾವಾಗ ನಿರೂಪಿಸ್ತಾರ ಗೊತ್ತೇನು 1928 ಫೆಬ್ರವರಿ ಗೊತ್ತೇನು 28 ನಿರೂಪಿಸ್ತಾರ. ಅದಕ್ಕೇನ್ ಗೊತ್ತೇನು ಪ್ರತಿ ವರ್ಷ ಫೆಬ್ರವರಿ 28ಕ್ಕ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ತಾರ. ಅದೇ ನೋಡ್ರಿ ಸರ್ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ಬಂದಾಗ ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನು ನವೆಂಬರ್ ಗೊತ್ತೇನ್ರಿ 10ಕ್ಕೆ ಆಚರಣೆ ಮಾಡ್ತಾರೆ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಅಂತಕ್ಕಂಥದ್ದು ಅದಲ್ವಾ ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಇಂತ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಸರ್ ನೋಡ್ರಿ 3ನೇ ಭಾರತೀಯ ಬಂದಾಗ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡ 3ನೇ ಭಾರತೀಯ ಸರ್ ಯಾರಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಹರಗೋವಿಂದ ಯಾ ಗೋವಿಂದ ಗೊತ್ತೇನ್ರಿ ಹರಗೋವಿಂದನ್ ಗೊತ್ತ ಹರಗೋವಿಂದ ಸರ್ ನೋಡ್ರಿ ಹರಗೋವಿಂದ ಖುರಾನ್ ಅಂತಕ್ಕಂಥ ಹರಗೋವಿಂದ ಖುರಾನ್ ಅಂತಕ್ಕಂಥವ್ರು. ಈ ಹರಗೋವಿಂದ ಖುರಾನ್ ಯಾವ ವರ್ಷ ಪಡ್ಕೋತಾರ ಗೊತ್ತೇನು 1968 ಪಡ್ಕೋತಾರ. ಯಾವಾಗ ಗೊತ್ತೇನ್ರಿ 1968ಕ್ಕ ಸರ್ ಚೇತನನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ವೈದ್ಯಕೀಯ ಯಾವಕೀಯ ಗೊತ್ತೇನ್ರಿ ವೈದ್ಯಕೀಯ ಅಂತಕ್ಕಂಥದ್ದು ನೋಡ್ರಿ. ಇಲ್ಲಿ ವೈದ್ಯಕೀಯ ಅಂದ್ರನು ಒಂದೇ ಶರೀರಶಾಸ್ತ್ರ ಅಂದ್ರನು ಒಂದೇ ಸರ್ ಮೆಡಿಸಿನ್ ಅಂದ್ರನು ಒಂದೇ ಮತ್ ಕನ್ಪಿಚ್ಚಬೇಡ್ರಿ ಮತ್ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಏನ್ ಮಾಡ್ತಾರ ಗೊತ್ತೇನ್ರಿ ನ್ಯೂಕ್ಲಿಯೇಟೆಡ್ ಆಮ್ಲಗಳ ಕುರಿತೇನೆ ಗೊತ್ತೇನ್ರಿ ಸರ್ ಇವ್ರು ಪ್ರಮುಖವಾಗಿ ಅಧ್ಯಯನ ಮಾಡ್ತಾರ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್ರಿ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಕೊಡ್ತಾರ ಅದಲ್ವಾ. ಎಸ್ ನೆಕ್ಸ್ಟ್ 4ನೇ ವ್ಯಕ್ತಿ ಗೊತ್ತಿರ್ಬೇಕು ಯಾರು ಗೊತ್ತೇನ್ರಿ ಮದರ್ ಏನ್ ಗೊತ್ತೇನ್ ಮದರ್ ತೆರೇಸಾ ಅಂತಕ್ಕಂಥವ್ರು ಮದರ್ ಅದಲ್ವಾ ಸರ್ ತೆರೇಸಾ ಅಂತಕ್ಕಂಥವ್ರು. ಮದರ್ ತೆರೇಸಾ ಬಂದಾಗ ಪ್ರಮುಖವಾಗಿ ಸರ್ ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು 1919 ಯಾವಾಗ ಪಡ್ಕೋತಾರ್ರಿ 79ಕ್ಕೆ ಪಡ್ಕೋತಾರ ನೋಡ್ರಿ. ಮದರ್ ತೆರೇಸಾ ಅವ್ರು ಭಾರತ ರತ್ನ ಪಡ್ಕೊಂಡ್ 1980 ಸರ್ ಚೇತನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಶಾಂತಿ ಚೇತನ ಪಡ್ಕೋತಾರ ನೋಡ್ರಿ ಪೀಸ್ ಅಂತ ಕರೀತಾರ ನೋಡ್ರಿ. ಇವ್ರು ಏನ್ ಮಾಡ್ತಾರ ಗೊತ್ತೇನ್ರಿ ಮಿಷನರಿ ಆಫ್ ಚಾರಿಟಿ ಅಂತಕ್ಕಂಥ ನೋಡ್ರಿ ಮಿಷನರಿ ಆಫ್ ಏನ್ ಗೊತ್ತೇನ್ರಿ ಚಾರಿಟಿ ಅಂತಕ್ಕಂಥ ಸೇವಾ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಅದಕ್ಕಾಗಿ ನೋಬೆಲ್ ಪ್ರಶಸ್ತಿ ಕೊಡ್ತಾರ ನೋಡ್ರಿ. ನೆಕ್ಸ್ಟ್ ಇಂತ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ 5ನೇ ಭಾರತೀಯ ಬಂದಾಗ ಯಾರು ಗೊತ್ತಿರ್ಬೇಕು ಸರ್ 5ನೇ ಭಾರತೀಯ ಬಂದಾಗ ಯಾರು ಗೊತ್ತೇನ್ರಿ ನೋಡ್ರಿ ಸುಬ್ರಹ್ಮಣ್ಯ ಯಾಮಣ್ಯ ಗೊತ್ತೇನ್ರಿ ಸುಬ್ರಹ್ಮಣ್ಯ ಸರ್ ನೋಡ್ರಿ ಚಂದ್ರಶೇಖರ ಯಾವ ಶೇಖರ ಸರ್ ಚಂದ್ರಶೇಖರ್ ಅಂತ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅಂತಕ್ಕಂಥವ್ರು ಗೊತ್ತಿರ್ಬೇಕು. ಈ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅಂತಕ್ಕಂಥವ್ರು ಸರ್ ಕ್ಷೇತ್ರ ಬಗ್ಗೆ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ್ರಿ ಭೌತಶಾಸ್ತ್ರ ಯಾವ ಶಾಸ್ತ್ರ ಗೊತ್ತೇನ್ರಿ ಭೌತಶಾಸ್ತ್ರ ಗೊತ್ತಿರ್ಬೇಕು ಕೇಳ್ತಿರ್ತಾರ. ಸರ್ ಇವ್ರಿಗೆ ಯಾವ ನೋಬೆಲ್ ಪ್ರಶಸ್ತಿ ಕೊಡ್ತಾರ ಗೊತ್ತೇನ್ರಿ ಪ್ರಮುಖವಾಗಿ ಯಾವ ವರ್ಷ ಬಂದಾಗ 1983 ಪಡ್ಕೊತಾರ ನೋಡ್ರಿ 83ಕ್ಕ. ಇವ್ರು ಏನ್ ಮಾಡ್ತಾರ ಗೊತ್ತೇನ್ ನಕ್ಷತ್ರಗಳ ರಚನೆ ಮತ್ತು ವಿಕಾಸವನ್ನು ಕುರಿತು ಅಧ್ಯಯನ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರೋ ನೋಬೆಲ್ ಪ್ರಶಸ್ತಿ ಅಂತಕ್ಕಂತ ಕೊಡ್ತಾರ ನೋಡ್ರಿ ಅದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ 7ನೇ ವ್ಯಕ್ತಿ ಗೊತ್ತಿರ್ಬೇಕು ಯಾರು ಗೊತ್ತೇನ್ರಿ ಪ್ರಮುಖವಾಗಿ ಅಮರ್ತ್ಯ ಸೇನ್ ಅಂತಕ್ಕಂಥವ್ರು ಯಾವ ಸೇನ್ ಗೊತ್ತೇನ್ರಿ ಅಮರ್ತ್ಯ ಸೇನ್ ಅಂತಕ್ಕಂಥವ್ರು ಅಮರ್ತ್ಯ ಸೇನ್ ಅವರು. ಇವ್ರು ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ 1998 ಪಡ್ಕೋತಾರ ನೋಡ್ರಿ. ಸರ್ ಕ್ಷೇತ್ರನ್ ಬಂದಾಗ ಯಾವ್ದು ಗೊತ್ತೇನ್ರಿ ಅರ್ಥಶಾಸ್ತ್ರ ಯಾವ ಶಾಸ್ತ್ರ ಅರ್ಥಶಾಸ್ತ್ರ ಅಂತಕ್ಕಂಥ ನೋಡ್ರಿ ಇಂಗ್ಲಿಷ್ದಾಗ ಎಕನಾಮಿಕ್ಸ್ ಅಂತಾರ ನೋಡ್ರಿ ಎಕನಾಮಿಕ್ಸ್ ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಸರ್ 7ನೇ ಭಾರತೀಯ ಗೊತ್ತಿರ್ಬೇಕು 7ನೇ ಭಾರತ ಇವ್ರು ಯಾಕೆ ಪಡ್ಕೋತಾರ ಗೊತ್ತೇನ್ರಿ ಕಲ್ಯಾಣ ಸರ್ ಅರ್ಥಶಾಸ್ತ್ರ ಅಂತಕ್ಕಂಥ ಬರೀತಾರ ಅದಕ್ಕೆ ಪಡ್ಕೋತಾರ್ರಿ. ನೆಕ್ಸ್ಟ್ 8ನೇ ಭಾರತೀಯ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಕೇಳ್ತಿರ್ತಾರ ನೋಡ್ರಿ 8ನೇ ಭಾರತೀಯ ಬಂದಾಗ ಯಾರಾಗಿದ್ದಿರ್ಬೋದು ಅದಲ್ವಾ 8ನೇ ಭಾರತೀಯ ಸರ್ 8ನೇ ಭಾರತೀಯ ಬಂದಾಗ ವೆಂಕಟರಮಣ ಯಾರು ಗೊತ್ತೇನ್ರಿ ವೆಂಕಟರಮಣ ನೋಡ್ರಿ ವೆಂಕಟರಮಣ ರಾಮಕೃಷ್ಣ ಅಂತಕ್ಕಂಥ ವೆಂಕಟರಮಣ ಗೊತ್ತೇನ್ರಿ ರಾಮ ಏನ್ ಗೊತ್ತೇನ್ರಿ ವೆಂಕಟರಮಣ ರಾಮಕೃಷ್ಣ ಅಂತಕ್ಕಂಥವ್ರು ಅದಲ್ವಾ. ಪ್ರಮುಖವಾಗಿ ಕ್ಷೇತ್ರ ಈ ವರ್ಷ ಗೊತ್ತಿರ್ಬೇಕ್ರಿ 2000 ಏನ್ ಗೊತ್ತೇನ್ 2009ಕ್ಕೆ ಪಡ್ಕೋತಾರ ನೋಡ್ರದಲ್ವಾ 2000 ಏನ್ ಗೊತ್ತೇನ್ರಿ 9ಕ್ಕೆ ಪಡ್ಕೋತಾರ್ರಿ ಅದಲ್ವಾ. ನಂತರ ಕ್ಷೇತ್ರದ ಬಂದಾಗ ಗೊತ್ತಿರ್ಬೇಕು ರಸಾಯನಶಾಸ್ತ್ರ ನೋಡ್ರಿ ಯಾವ ಕ್ಷೇತ್ರ ಗೊತ್ತ ರಸಾಯನಶಾಸ್ತ್ರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ರಸಾಯನಶಾಸ್ತ್ರ ರಚನೆ ಕುರಿತು ಅಧ್ಯಯನ ಮಾಡ್ತಾರೆ. ಇನ್ನೊಂದೇನ್ ಗೊತ್ತೇನ್ರಿ ಇವ್ರು ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಏನ್ ಗೊತ್ತೇನ್ರಿ ಭಾರತೀಯನ್ ಕರೀತಾರ್ರಿ ಅದಲ್ವಾ ಮೊದಲ ಭಾರತೀಯನ್ ಕರೀತಾರ ಗೊತ್ತಿರ್ಬೇಕು. ಎಸ್ 7 ಜನ ಅದರಲ್ವಾ. ನೆಕ್ಸ್ಟ್ ಬಂದಾಗ 8ನೇದಾರು ಗೊತ್ತಿರ್ಬೇಕು ಯಾರಪ್ಪ ಬಂದಾಗ ಕೈಲಾಸ್ ಏನ್ ಗೊತ್ತೇನ್ರಿ 8ನೇ ವ್ಯಕ್ತಿ ಗೊತ್ತಿರ್ಬೇಕು ಕೈಲಾಸ್ ಅದಲ್ವಾ. ಯಾರು ಗೊತ್ತೇನ್ರಿ ಪ್ರಮುಖವಾಗಿ ಕೈಲಾಸ್ ಏನ್ ಗೊತ್ತೇನ್ರಿ ಕೈಲಾಸ್ ಏನ್ ಗೊತ್ತ ಕೈಲಾಸ ಸತ್ಯಾರ್ಥಿ ಅಂತಕ್ಕಂಥವ್ರು ಕೈಲಾಸ ಹೆಂಗು ಸತ್ಯಾರ್ಥಿ ಅಂತಕ್ಕಂಥ ಕೈಲಾಸ ಸತ್ಯಾರ್ಥಿ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೈಲಾಸ ಸತ್ಯಾರ್ಥಿ ಅದಲ್ವಾ.
ಸರ್ ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ 2014 ಪಡ್ಕೋತಾರದಲ್ವಾ 2000 ಗೊತ್ತೇನ್ 14ಕ್ಕ ಗೊತ್ತಿರ್ಬೇಕು ಕ್ಷೇತ್ರ ಯಾವ್ದ್ರಾಗ ಪಡ್ಕೋತಾರ ಗೊತ್ತಿಲ್ಲ ಪ್ರಮುಖವಾಗಿ ಶಾಂತಿದಾಗ ಪಡ್ಕೋತಾರ ನೋಡ್ರಿ ಅದಕ್ಕೋಸ್ಕರ ಶಾಂತಿದಾಗ ಪಡ್ಕೋತಾರ್ರಿ ಗೊತ್ತಿರ್ಲಿ ಇವ್ರು ಏನ್ ಗೊತ್ತೇನ್ ಬಚ್ಪನ್ ಬಚಾವ್ ಅಂತಕ್ಕಂತ ಆಂದೋಲನ ಮಾಡಿರ್ತಾರ ಅದಕ್ಕ ಪಡ್ಕೋತಾರ ನೋಡ್ರಿ ಎಸ್ ಅದಲ್ವಾ ನೆಕ್ಸ್ಟ್ ಬಂದಾಗ 9ನೇ ವ್ಯಕ್ತಿ ಗೊತ್ತಿರ್ಬೇಕು ಯಾರಂದ್ರ ಅಭಿಜಿತ್ ಬ್ಯಾನರ್ಜಿ ಯಾವ ಬ್ಯಾನರ್ಜಿ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಅಭಿಜಿತ್ ಏನ್ ಗೊತ್ತೇನ್ರಿ ಸರ್ ಬ್ಯಾನರ್ಜಿ ಅಂತಕ್ಕಂಥವ್ರು ಯಾವ ಬ್ಯಾನರ್ಜಿ ಗೊತ್ತೇನ ಅಭಿಜಿತ್ ಬ್ಯಾನರ್ಜಿ ಅವರು ಸರ್ ಯಾವ ವರ್ಷ ಪಡ್ಕೋತಾರ ಗೊತ್ತೇನ 2019 ಪಡ್ಕೋತಾರ್ರಿ ಕ್ಷೇತ್ರ ಬಂದಾಗ ಅದು ಗೊತ್ತೇನ್ರಿ ಅರ್ಥಶಾಸ್ತ್ರ ಯಾವ ಶಾಸ್ತ್ರ ಗೊತ್ತೇನ್ರಿ ಅರ್ಥಶಾಸ್ತ್ರ ಪಡ್ಕೋತಾರ ಅದಲ್ವಾ ಎಕನಾಮಿಕ್ಸ್ ಪಡ್ಕೋತಾರ ನಾವು ಟೋಟಲ್ ರೀ ಈ ನೋಬೆಲ್ ಪ್ರಶಸ್ತಿ ಅದಲ್ವಾ ಪಡೆದುಕೊಂಡ ಭಾರತೀಯರು 9 ಜನ ಅದಾರದಲ್ವಾ ಇನ್ನೊಂದ್ ಗೊತ್ತಿರ್ಬೇಕ್ರಿ ಇಂತ ಪ್ರಪಂಚದಾಗೆ ಈ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ಮಹಿಳೆಯರಪ್ಪ ಬಂದಾಗ ಪ್ರಮುಖ ಗೊತ್ತಿರ್ಬೇಕು ಸರ್ ಮೇರಿ ಕ್ಯೂರಿ ಅಂತಕ್ಕಂತ ನೋಡ್ರಿ ಯಾವ ಕ್ಯೂರಿ ಗೊತ್ತಿಲ್ಲ ಮೇರಿ ಕ್ಯೂರಿ ಅಥವಾ ಇವ್ರೀಗ ಮೇಡಮ್ ಕ್ಯೂರಿ ಕೂಡ ಕರೀತಾರೆ ಇವರು 2 ಸಾರಿ ಪಡ್ಕೋತಾರೆ ಫಿಸಿಕ್ಸ್ ನ ಪಡ್ಕೋತಾರೆ ಕೆಮಿಸ್ಟ್ರಿ ಪಡ್ಕೋತಾರೆ ಫಿಸಿಕ್ಸ್ ನಾಗ ಯಾವ ಪಡ್ಕೋತಾರೆ ಗೊತ್ತಿಲ್ಲ 1903 ಪಡ್ಕೋತಾರ್ರಿ ಕೆಮಿಸ್ಟ್ರಿ ಒಳಗ 1911 ಪಡ್ಕೋತಾರ ಈ ನೋಡ್ರಿ ಇವರು ರೇಡಿಯಂ ಅಂತಕ್ಕಂತ ಕಂಡಿದ್ದಾರೆ ಈಗ ನೋಡಿ 1911 ರಸಾಯನಶಾಸ್ತ್ರದಾಗ ನೋಬೆಲ್ ಪ್ರಶಸ್ತಿ ಪಡ್ಕೋತಾರಲ್ವಾ ಅದಕ್ಕಾಗಿ 100 ವರ್ಷದ ನಂತರ ಅಂದ್ರ 2000 ಗೊತ್ತೇನ್ 11ಕ್ಕೇನ್ ಗೊತ್ತೇನ್ರಿ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಘೋಷಣೆ ಮಾಡಿದಾರೆ ಸ್ನೇಹಿತರೆ ಅದಲ್ವಾ ಈಗ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಬೆಲ್ ಪ್ರಶಸ್ತಿ ಸ್ಥಾಪನೆ ಅದಲ್ವಾ ಆಯ್ತು ಅದಲ್ವಾ 1900ಕ್ಕ ನೀಡುವ ದೇಶಗಳು ಸ್ವೀಡನ್ ಮತ್ತು ನಾರ್ವೆ ಅದಲ್ವಾ ಭಾರತೀಯರು 9 ಜನ ಪಡ್ಕೊಂಡರು ಅದಲ್ವಾ ಅದರ ಪ್ರಮುಖ ಮತ್ತ 11 ಮಿಲಿಯನ್ ಸ್ಟೂಡೆಂಟ್ ಕೊರೋನಾ ನೋಡ್ರಿ ಇದು ಕರೆಂಟ್ ಅಫೇರ್ ಜಿಕೆ 2 ಕ್ಲಾಸ್ ಆಗಿತ್ತಲ್ವಾ ಹಿಂಗೆ ಮುಂದೆ ಕ್ಲಾಸ್ ಕಂಟಿನ್ಯೂ ಮಾಡ್ಕೊತ ಹೋಗೋಣ ಅಂತ ಎಲ್ಲರೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅದಲ್ವಾ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್